ಅಖಿಲ ಭಾರತ ವೀರಶೈವ ಲಿಂಗಾಯತ ನಗರ ಲಿಂಗಾಯತ ಮಹಾಸಭಾದ ಈ ದಿನ ನಮ್ಮ ಮೈಸೂರಿನಲ್ಲಿ ನಗರಸಭೆಯಲ್ಲಿ ಏನು 65 ವಾರ್ಡ್ ಇದೆ, ಆ 65 ವಾರ್ಡಿಗೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಚುನಾವಣೆ ನಡೀತಾ ಇದೆ. ನಮ್ಮ ಚುನಾವಣೆಯಲ್ಲಿ 3137 ಮತದಾರರಿದ್ದಾರೆ. ಅಷ್ಟು ಜನದಲ್ಲೂ ಈಗ ಆಲ್ರೆಡಿ ಒಂದು 650 ಮತದಾನ ಆಗಿದೆ. ನಮ್ಮ ಹಿರಿಯರು ಇನ್ನೂ ಸಹಿತ ಬರೋವಂಥದ್ರಲ್ಲಿದ್ದಾರೆ, ಅವ್ರಿಗೂ ಸಹಿತ ಮಾಹಿತಿ ಕೊಟ್ಟು ನಾವು ಮತದಾನ ಮಾಡಿಸ್ತಾ ಇದ್ದೀವಿ. ಇದರಲ್ಲೂ ಸಹಿತ ನಾವು ಒಂದು ಟೀಮ್ನಲ್ಲಿದ್ದೀವಿ. ಆ ಟೀಮ್ನಲ್ಲಿ ನಮ್ಮದು ಸಹಿತ 19ನೇ ನಂಬರು. ಅದೇ ನಿರ್ದೇಶಕರ ಸ್ಥಾನಕ್ಕೆ ನಮ್ಮ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಕಾಶ್ ಅವರು ಪ್ರದರ್ಶಿಸಿದ್ದಾರೆ. ನಮ್ಮ ಟೀಮ್ನಲ್ಲಿ 20 ಜನ ಇದ್ದೀವಿ. ಈ ಒಂದು 20 ಜನದಲ್ಲೂ ಸಹಿತ ಒಳ್ಳೆಯ ಒಂದು ವಾತಾವರಣ ಇದೆ. ಮುಂದೆ ನಾವು ಏನು ಹಮ್ಮಿಕೊಂಡಿದ್ದೀವಿ ಕಾರ್ಯನ ಮಾಡಬೇಕು ಅಂತ, ಸದಸ್ಯತ್ವದ ಅಭಿಯಾನ ಮಾಡಬೇಕು. ಅದೇ ರೀತಿ ನಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾವೇನೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ ಅದೆಲ್ಲ ಮಾಡ್ತೀವಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ನಮಸ್ಕಾರ. ನಾನು ಷಡಾಕ್ಷರಿ ಸ್ವಾಮಿ ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲೆಕ್ಷನ್ ನಡೀತಾ ಇದೆ ಇವತ್ತು. ಅದರಲ್ಲಿ ಡೈರೆಕ್ಟರ್ ಒಬ್ಬ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದ್ದೀನಿ, ನಂಬರ್ 25. ಇದು ಪ್ರಪ್ರಥಮವಾಗಿ ನಮ್ಮ ಈ ಮಹಾಸಭಾದಲ್ಲಿ ಮೈಸೂರು ಘಟಕಕ್ಕೆ ಪ್ರಪ್ರಥಮವಾಗಿ ಎಲೆಕ್ಷನ್ ನಡೀತಾ ಇದೆ. ಹೊಸ ಮುಖಗಳು ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ಅನೇಕ ಕೆಲಸಗಳು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಎಲೆಕ್ಷನ್ನು ಭಾಳ ಪ್ರಾಮುಖ್ಯತೆ ಪಡೀತಾ ಇದೆ. ಇದರಲ್ಲಿ ನಾನು ಸೇರಿರೋದು ಭಾಳ ಖುಷಿ ಆಗ್ತಾ ಇದೆ. ಇಲ್ಲಿ ಗೆದ್ದು ಬಂದ ನಂತರ ಅನೇಕ ಕೆಲಸಗಳನ್ನು ಮಾಡಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮ ತಂಡ, ಪ್ರಕಾಶ್ ಅವ್ರ ತಂಡದಲ್ಲಿ ನಾನು ಅದನ್ನು ಮುಂದೆ ನೋಡ್ತಾ ಇದ್ದೀನಿ. ಧನ್ಯವಾದಗಳು. ಇದು ಪ್ರಪ್ರಥಮ ಬಾರಿಗೆ ಮೈಸೂರು ನಗರ ಪಾಲಿಕೆ ಘಟಕ ಅಂತೇಳಿ ಒಂದು 100 ವರ್ಷ ಆದಮೇಲೆ ಇದಕ್ಕೆ ಚುನಾವಣೆ ನಡೀತಾ ಇದೆ. ಇಲ್ಲಿ ತನಕ ಇದು ಅವಿರೋಧವಾಗಿ ಆಯ್ಕೆ ಬರ್ತಾ ಇತ್ತು. ಸುಮಾರು 3161 ಜನ ಸದಸ್ಯರಿರ್ತಕ್ಕಂತಹ ಈ ಮತದಾನ ಪ್ರಕ್ರಿಯೆಯಲ್ಲಿ ಇದು ನಮ್ಮ ಸಮಾಜಕ್ಕೆ ಒಂದು ಹಬ್ಬದ ವಾತಾವರಣನ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ನಮ್ಮ ತಂಡದಿಂದ 20 ಜನ ನಿರ್ದೇಶಕರ ಸ್ಥಾನಕ್ಕೆ ಮತ್ತು ಒಬ್ಬರು ಅಧ್ಯಕ್ಷ ಸ್ಥಾನಕ್ಕೆ KS ಪ್ರಕಾಶ್ ನೇತೃತ್ವದಲ್ಲಿ ಕಂಟೆಸ್ಟ್ ಮಾಡಿದ್ದೀವಿ. ದಯಮಾಡಿ ಸಮುದಾಯದ ಅನೇಕರು ಇನ್ನೂ ಬಂದು ಮತದಾನ ಪಾಲ್ಗೊಂಡಿಲ್ಲ, ದಯಮಾಡಿ ಪಾಲ್ಗೊಳ್ಳಬೇಕು. ಜೊತೆಗೆ ಸಮಾಜದ ಒಕ್ಕೂರನ ಆಗ್ರಹ ಆದಷ್ಟು ಮತ್ತಷ್ಟು ಮೆಂಬರ್ಶಿಪ್ಪನ್ನು ಏನು ರೈಡ್ ಮಾಡಬೇಕು ಅಂತೇಳಿ ಸಂಕಲ್ಪ ಕೊಟ್ಟಿದ್ದೀವಿ. ಅದಕ್ಕೆ ನಾವು ನಮಗೆಲ್ಲರೂ ಸಹ ಆಶೀರ್ವಾದ ಮಾಡಿದ್ರೆ ಅದನ್ನು ಮನಸ್ಪೂರ್ವಕವಾಗಿ ದೊಡ್ಡ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತೇವೆ. ಜೊತೆಗೆ ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಭವನ ನಡೀತಾ ಇದೆ, ಆ ಭವನಕ್ಕೆ ದೊಡ್ಡ ಮಟ್ಟದಲ್ಲಿ ದೇಣಿಗೆಯನ್ನು ಸಂಗ್ರಹಿಸೋಂಥ ಒಂದು ಕಾರ್ಯಕ್ರಮವನ್ನು ಸಹ ನಾವು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾವು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಏನು ಅಖಿಲ ಭಾರತ ವೀರಶೈವ ಮಹಾಸಭಾ ಮೈಸೂರು ನಗರ ಘಟಕದ ವತಿಯಿಂದ ಇವತ್ತು ಚುನಾವಣೆ ನಡೀತಾ ಇದೆ. 2 ತಂಡಗಳ ಅಭ್ಯರ್ಥಿಗಳು, ಸಮರ್ಥವಾದಂಥ ಅಭ್ಯರ್ಥಿಗಳು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಆ ಒಂದು ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಮತ್ತು ಮೈಸೂರು ನಗರಾದ್ಯಂತ ಯಾರ್ಯಾರು ಮೆಂಬರನ್ನು ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಅವ್ರ ಸ್ನೇಹಿತರೊಂದಿಗೆ ಅತಿ ಹೆಚ್ಚಿನ ಮತದಾನ ಈ ಬಿಸಿಲಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಯಾರು ಗೆಲ್ಲಿ ಯಾರು ಸೋಲಿ ದಯಮಾಡಿ ಸ್ಪರ್ಧಾತ್ಮಕವಾಗಿ ತಗೊಳ್ಳಿ. ನಮ್ಮ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಒಳ್ಳೆಯದಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳ ಮುಂದುವರಿಸ್ಕೊಂಡು ಹೋಗೋಣ. ಪ್ರತಿಯೊಬ್ಬರು ನಮ್ಮ ದೇಶದ ರಾಜ್ಯದ ಜನತೆಗೆ ಈ ಪ್ರೇರಣವಾಗುವಂಥ ಕೆಲಸಗಳನ್ನ ಎಲ್ಲರೂ ಮುಂದುವರಿಸ್ಕೊಂಡು ಹೋಗೋಣ ಅಂತ ನನ್ನ ಮನವಿಯನ್ನು ಮಾಡ್ತೀನಿ. ಧನ್ಯವಾದಗಳು. ವೀರಶೈವ ಮಹಾಸಭಾ ಚುನಾವಣೆ ನಡೀತಾ ಇದೆ. ಭಾಳಷ್ಟು ಜನ ಇದರಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಎಲ್ಲರೂ ಕೂಡ ಗೆಲ್ಲಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿದ್ದಾರೆ. ಆ ಗೆದ್ದವರು ನಿಜವಾಗಲೂ ಕೂಡ ನಮ್ಮ ಸಮಾಜದ ಕೆಲಸವನ್ನು ಮಾಡಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭಾಶಯಗಳನ್ನು ಕೋರ್ತೇವೆ. ಮೈಸೂರಿನಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜದ ನಗರ ಚುನಾವಣೆ ನಡೀತಾ ಇದೆ. ಇಲ್ಲಿ ಪ್ರಕಾಶ್ ಅವರ ಬಡ ಸ್ವಲ್ಪ ಮುಂದುವರಿತಾ ಇದೆ. ಯಾರೇ ಗೆಲ್ಲಲಿ ಸಮಾಜದ ಕೆಲಸ ಮಾಡಬೇಕು, ವೀರಶೈವ ಲಿಂಗಾಯತ ಎರಡೂ ಒಂದೇನೋ ಭಾವನೆನ ಎಲ್ಲ ಬೆಳೆಸ್ಕೊಂಡು ಒಗ್ಗಟ್ಟಾಗಿ ಹೋಗಬೇಕಾಗಿ ವಿನಂತಿ. ಸೋಲು ಗೆಲುವು ಮುಖ್ಯ ಅಲ್ಲ, ಗೆದ್ದಿರುವಂಥವರು ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡಬೇಕು ಅಷ್ಟೇ. ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಕ್ರಮ ಸಂಖ್ಯೆ 3 SR ಶಿವಕುಮಾರ್ SRS ನನ್ನ ಬಳಗ ನಿಂತಿದೆ. ಕ್ರಮ ಸಂಖ್ಯೆ 3 ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೀನಿ. ಕ್ರಮ ಸಂಖ್ಯೆ 3 ಕೊಟ್ರೇಶ್ ಬಾಬು, ಕ್ರಮ ಸಂಖ್ಯೆ 4 ಗುರುಸ್ವಾಮಿ, ಕ್ರಮ ಸಂಖ್ಯೆ 7 ನಾಗರಾಜು, ಕ್ರಮ ಸಂಖ್ಯೆ 17 ರವಿ D, ಕ್ರಮ ಸಂಖ್ಯೆ 18 ರಾಕೇಶ್ S.
ದಯಮಾಡಿ ನನ್ನ ತಂಡಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಾವು ಕೈ ಬಾಯಿ ಶುದ್ಧವಾಗಿದ್ದೀವಿ, ನಮಗೊಂದು ಅವಕಾಶ ಮಾಡಿಕೊಡಿ. ನಾವೆಲ್ಲೂ ಬೇರೆ ಥರ ಬೇರೆ ಬ್ಯಾಂಕು ಮತ್ತೊಂದು ಮದಗೊಂದು ಶಿವನ ದೇವಸ್ಥಾನ ಮತ್ತೊಂದು ಅಲ್ಲಿ ಇಲ್ಲಿ ಏನು ನಿಂತಿಲ್ಲ. ನಾವು ಕೈ ಬಾಯಿ ನನ್ನ ಟೀಮ್ ಶುದ್ಧವಾಗಿದೆ, ಅಡ್ವೊಕೇಟು ಇಂಜಿನಿಯರ್ಸು ಆ ಥರ ಅಫಿಷಿಯಲ್ ನಿಂತಿದ್ದೀವಿ. ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ. ನನ್ನ ಹೆಸರು SR ಶಿವಕುಮಾರ್ SRS, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೀನಿ, ಕ್ರಮ ಸಂಖ್ಯೆ 3. ನಮಸ್ಕಾರ. ವೀರಶೈವ ಸಮಾಜದ ನಗರ ಘಟಕದ ಇದು ಚುನಾವಣೆ ನಡೀತಾ ಇದೆ. ಈ ಸರಿ ಇಷ್ಟು ಇತಿಹಾಸದಲ್ಲೇ ನಡೀತಾ ಇರತಕ್ಕಂಥ ಚುನಾವಣೆ ನಡೀತಾ ಇದೆ. ಎಲ್ಲನೂ ತುಂಬ ಸಂಘಪಾಂಗ ನಡೀತಿದೆ. ಎಲ್ಲೂ ಸಹ ಘರ್ಷಣೆಗೆ ಅವಕಾಶ ಕೊಡ್ತಾನೆ ಪ್ರತಿಯೊಬ್ಬರೂ ನಾವು ಎಲ್ಲ ಒಮ್ಮತದಿಂದ ಒಂದು ಉತ್ತಮ ಸಮಾಜ ನಿರ್ಮಿಸಲು ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡೋಕ್ಕೆ ನಾವು ಪ್ರತಿಯೊಬ್ಬರು ಪಣ ತೊಟ್ಟು ನಿಂತಿದ್ದೇವೆ. ಅದರಲ್ಲಿ ಈಗ ಮತದಾರ ಪ್ರಬುದ್ಧರಿದ್ದಾರೆ. ಪ್ರತಿಯೊಬ್ಬರು ಒಳ್ಳೆಯ ಉತ್ತಮ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಒಂದು ಸಹಕಾರ ಕೊಟ್ಟು ಯಶಸ್ವಿಯಾಗಿ ನಡೆಸ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಇಷ್ಟು ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ಪರೋಕ್ಷ ಸಹಾಯ ಮಾಡಿ ಎಲ್ಲರಿಗೂ ಸಹ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಇಲ್ಲಿ ತನಕ 872 ವೋಟ್ಗಳು ನಡೆದಿದೆ. ಇಲ್ಲಿ ತನಕ ಸಿಟಿ ಕಮಿಟಿದ ಎಲೆಕ್ಷನ್ ಆಗಲಿಲ್ಲ, ಎಲ್ಲ ಯುನಾನಿಮಸ್ ಆಗಿ ನಡೀತಾ ಇತ್ತು. ಈ ಸಲ ಎಲೆಕ್ಷನ್ ಕಂಡಕ್ಟ್ ಆಗಿದೆ. ಜನಗಳಿಗೂ ಅವೇರ್ನೆಸ್ ಬಂದಿದೆ. ಒಂದು ಏನು ಎತ್ತ ಅಂತ ಸಿಟಿ ಕಮಿಟಿ ಇದೆ ಅಂತಲೇ ಜನಗಳಿಗೆ ಗೊತ್ತಿರಲಿಲ್ಲ. ಈ ಎಲೆಕ್ಷನ್ ಮುಖಾಂತರವಾಗಿ ಎಲ್ಲ ಜನಗಳಿಗೆ ಒಂದು ಅವೇರ್ನೆಸ್ ಬಂದಿದೆ. ಸಿಟಿ ಕಮಿಟಿ ಇದೆ, ಏನು ಕೆಲಸ ಮಾಡ್ತಾ ಇದೆ ಅನ್ನೋದು, ಮತ್ತು ಮತದಾನ ಮಾಡಬೇಕು ಅನ್ನೋ ಪರಿಜ್ಞಾನವೂ ಬಂದಿದೆ ನಮ್ಮವರಿಗೆ. ನಮಸ್ತೆ. ಸ್ಟಾರ್ಟ್ ಮಾಡು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶರಣಾರ್ಥಿ ಬಂಧುಗಳೇ. ಕಳೆದ 2 ವರ್ಷಗಳ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕಕ್ಕೆ ಚುನಾವಣೆ ನಡೆದಿತ್ತು. ಆ ಚುನಾವಣೆ ನಡೆದಾದಮೇಲೆ ನಮ್ಮ ಸಮಾಜಕ್ಕೆ ಒಂದು ಅವೇರ್ನೆಸ್ ಬಂದಿದೆ. ನಾವು ಕೂಡ ಎಲ್ಲ ಸದಸ್ಯರಾಗಬೇಕು, ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಪ್ರಜ್ಞೆ ಮೂಡಿತು. ಹಾಗಾಗಿ ನಾವು ಕಳೆದ 2 ವರ್ಷಗಳಿಂದ ಸುಮಾರು 1,500ದಿಂದ 2,000 ಮೆಂಬರ್ಸು ಆರ್ಡನ್ ಆಗಿದ್ದಾರೆ. ಈಗ ಒಂದು ಅನಿವಾರ್ಯ ಕಾರಣದಿಂದಾಗಿ ಮೈಸೂರು ನಗರ ಘಟಕಕ್ಕೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಮತದಾನ ಮಾಡ್ತಾಯಿದ್ದಾರೆ. ಮೂಲ ಏನು ಅಂತಂದರೆ ನಮ್ಮ ಒಂದು ಉದ್ದೇಶ, ನಾನು KS ಪ್ರಕಾಶ್ ಅಂತ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ. ಮೂಲ ಉದ್ದೇಶ ಏನು ಅಂತಂದರೆ ಪ್ರತಿಯೊಂದು ಕುಟುಂಬದಲ್ಲೂ ಒಬ್ಬ ಸದಸ್ಯರು ವೀರಶೈವ ಮಹಾಸಭೆಗೆ ಸದಸ್ಯರಾಗಬೇಕು. ಹಾಗೆ ಪ್ರತಿಭಾ ಪುರಸ್ಕಾರ ಇದೆ. ಮತ್ತು ಮಕ್ಕಳಿಗೆ ಮತ್ತು ನಿರುದ್ಯೋಗಿ ಯುವಕರಿಗೆ ಇಂಥವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಟ್ರೈನಿಂಗ್ ಅಂತ ಕೊಡುವಂಥದ್ದು ಇರ್ಬೋದು. ಹಾಗೆ ನಾವು ನಿರ್ಮಿಸ್ತಾ ಇರೋಂಥ ಈಗಾಗಲೇ ನಿರ್ಮಾಣ ಆಗ್ತಾ ಇರೋಂಥ ಬಸವಭವನ ಕಟ್ಟಡಕ್ಕೆ ಹೆಚ್ಚಿನ ರೀತಿಯಲ್ಲಿ ದೇಣಿಗೆಯನ್ನು ಸಂಗ್ರಹಿಸುವಂಥ ಒಂದು ಕಾರ್ಯಕ್ರಮ ಇರ್ಬೋದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆದುದರಿಂದ ತಾವೆಲ್ಲರೂ ಬಂದು ಈ ಮತದಾನ ಮಾಡಿ KS ಪ್ರಕಾಶ್ ಆದ ನನಗೆ, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದ ನನಗೆ ಮತ ನೀಡಿ, ಹಾಗೂ ನನ್ನ ತಂಡದಲ್ಲಿರುವ 20 ಪುರುಷ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬೇಕೆಂದು ತಮ್ಮಲ್ಲಿ ಕಳಕಳಿಯನ್ನು ಮಾಡಿಕೊಳ್ತೇನೆ. ನನ್ನ ಹೆಸರು BR ಶಿವಕುಮಾರ್ ಅಂತೇಳಿ, KS ಪ್ರಕಾಶ್ ಅವ್ರ ತಂಡದಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿದ್ದೇನೆ. ನಮ್ಮ ತಂಡದಲ್ಲಿ 20 ಜನ ಇದ್ದಾರೆ. 20 ಜನ ಟೀಮು ಕೂಡ ಭಾಳ ಸಕ್ರಿಯವಾಗಿ ಹಲವಾರು ಯೋಜನೆಗಳನ್ನು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಹಲವಾರು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ಈಗ ಆಲ್ರೆಡಿ ರೂಪುರೇಷೆಗಳನ್ನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ನಮ್ಮ ತಂಡ ಬಹುಮತದೊಂದಿಗೆ ಗೆದ್ದ ಪಕ್ಷ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ತೊಡಗಿಸ್ಕೊಳ್ಳೋದಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಇದೊಂದು ಇತಿಹಾಸದಲ್ಲಿ ಮೊದಲ ಬಾರಿ ನಮ್ಮ ಈ ಒಂದು ಚುನಾವಣೆ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಭಾಳ ಮುಖ್ಯ. ಹಾಗಾಗಿ ಈ ಸಲ ಜನಗಳಿಗೆ, ನಮ್ಮ ಸಮಾಜ ಜನಗಳಿಗೆ ಪ್ರತಿಯೊಬ್ಬರು ಕೂಡ ನಾವು ಕೂಡ ಮತದಾನ ಮೆಂಬರ್ಶಿಪ್ ಮಾಡಿಸ್ಕೋಬೇಕು ಅನ್ನೋ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಅತ್ಯಂತ ನಮಗೆ ಅದೊಂದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬ ಸದಸ್ಯರು ಕೂಡ ನಾವು ಮೆಂಬರ್ಶಿಪ್ ಮಾಡೋದ್ರಲ್ಲಿ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗ್ತೀವಿ. ಚುನಾವಣೆ ನಂತರ ಅಂಥೇಳಿ ನಾವು ಸಮಾಜದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಳ್ಳೆಯ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲರ ಒಟ್ಟುಗೂಡಿ ನಾವೆಲ್ಲ ಕೂಡ ಕೆಲಸ ಕಾರ್ಯಗಳು ಮಾಡೋದು ಸಿದ್ಧರಾಗಿದ್ದೀವಿ ನಮ್ಮ ತಂಡದಿಂದ ಅಂಥೇಳಿ ನಾನು ಹಾರೈಸ್ತೀನಿ. ನಮಸ್ತೆ. ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಕಮಿಟಿಯಿಂದ ಮೈಸೂರು ನಗರ ಕಾರ್ಪೊರೇಷನ್ ಪಾಲಿಕೆಯ ಚುನಾವಣೆ ಭಾಳ ಸಾವಧಾನವಾಗಿ ಎಲ್ಲ ಸದಸ್ಯರು ಸಹ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ನಮ್ಮ ಚುನಾವಣಾಧಿಕಾರಿಗಳು ಶಾಂತಯುತವಾಗಿ ಚುನಾವಣೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಸಮಾಜದ ಬಂಧುಗಳು ಸಹ ಯಶಸ್ವಿಯಾಗಿ ಸಾವಧಾನವಾಗಿ ಬಂದು ಚುನಾವಣೆಯನ್ನು ಮತಗಳನ್ನು ಚಲಾಯಿಸುವುದರ ಮುಖಾಂತರ ನಮ್ಮ ಸಮಾಜವನ್ನು
ಸದೃಢಕ್ಕೆ. ಏಕೆಂದರೆ ವೀರಶೈವ ಲಿಂಗಾಯತ ಮಹಾಸಭಾ ಸುಮಾರು 123 ವರ್ಷಗಳಾಗಿದ್ದರೂ ಸಹ ಈಗ ಪ್ರಥಮವಾಗಿ ಮೈಸೂರು ನಗರದಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಿದ್ದೇವೆ. ಅದರಲ್ಲಿ ಇವತ್ತಿನ 4 ಗಂಟೆಯ ನಂತರ ಚುನಾವಣಾ ಫಲಿತಾಂಶವನ್ನು ಚುನಾವಣಾಧಿಕಾರಿಗಳು ಘೋಷಣೆ ಮಾಡುತ್ತಾರೆ. ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಬಂಧುಗಳಿಗೆ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಸಾವಧಾನವಾಗಿ ಮತ ಚಲಾಯಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಬೇಕಾಗಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ತೇನೆ. ಏನಿವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಒಂದು ಜಿಲ್ಲಾ ಘಟಕದ ತಾಲೂಕು ಮತ್ತು ನಗರ ಘಟಕದ ಒಂದು ಚುನಾವಣೆ ನಡೀತಾ ಇದೆ. ಸುಮಾರು ಈಗಾಗಲೇ ಒಂದು 800ಕ್ಕೂ ಅಧಿಕ ಮತಗಳು ಬಂದಿದೆ. ಸೊ ಈಗ ಇನ್ನೂ ಕೂಡ ಮತಗಳು ಬರೋದಿದೆ. ಇವತ್ತು ಏನು ನಾವು ಸಾಮಾಜಿಕ ಕಳಕಳಿಯಿಂದ ಈ ಒಂದು ಚುನಾವಣೆಯನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ಒಂದು ಎಲ್ಲ ನಿಟ್ಟಿನಲ್ಲೂ ಸಾಮಾಜಿಕವಾಗಿ ಒಂದು ನ್ಯಾಯ ದೊರಕುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳು ಗೆದ್ದು ಬರಲಿ ಅಂತೇಳಿ ಆಶಿಸಿದ. ಸೊ ಅವರೆಲ್ಲರಿಗೂ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಓಪನ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಸರ್ಚ್ ಅಂತ ಬರೋಕ್ಕಷ್ಟೇ. ಸರ್ ಈಗ ಕ್ಯಾಮ್ರಾ ಮೇಡಮ್ ಈ ಬುಕ್ ಬೇಡ, ಇದರಲ್ಲೇ ಮಾಡ್ಕೊಳ್ಳಿ ಸಾಕು. ಏನು ಗೊತ್ತಾ, ಲೋಹಿತ್ ಅವರು ನಮ್ಮ ಅಧ್ಯಕ್ಷರು ಬಂದ್ರಲ್ಲ. ಅದೇ ಈಗ ಇರೋದ್ರಲ್ಲಿಲ್ಲ, ಈಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಅದರೊಳಗಡೆ ಒಳ್ಳೆ ಈ ಸಾರಿ ಆಗೋದಿಲ್ಲ. ಈ ಥರ ಸಿಸ್ಟಮ್ ಸರಿ ಇದೆ. ಹೋದ್ಸರಿ ಕ್ಲೋಸ್ ಆಗೋಯ್ತಲ್ಲಿ. ಮತ್ತೆ ಸರಿ ಫಂಡ್ ಇದ್ದೀರಾ? ಸರಿ ಅಧ್ಯಕ್ಷರೇ, ಸರ್ ನಿಮ್ಮದು ಟಿವಿದು ಇದಕ್ಕೆ ಕೊಟ್ಟು ಕೈ ಮುಗಿರಿ ಸುಬ್ಬಣ್ಣ ಗಂದಾಗ ಸರಿ ಸರಿ ಮಂಜಾನ ಮಾತ್ರ ಎಲ್ಲ ನಮ್ದು ಕ್ರಮಾಂತರ ಅಲ್ವಾ? ಅಷ್ಟೇ ಹೇಳಿದ್ರೆ ಒಳಗಡೆ ಏನಿಲ್ಲ.
ಈ ಕಡೆಗೆ ನೋಡಬೇಕು ನೋಡಿ ಇಲ್ಲಿ ಅಣ್ಣ ಮಜ್ಜು ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತದೆ ಅಲ್ಲೂ ಒಂದು ಸರ್ ನಮಸ್ಕಾರ ಸರ್ ಆರಾಮ ಸರ್ ಯಾರು ಏನಿಲ್ಲ ಸರ್ ಹೇಳಿ ಕ್ವಶನ್ ಯಾರು ಕೇಳಿ ಹಾಂ